Hello people, this is day 14 of Trip on Wheel series. ನಮ್ಮ ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ಸ್ನೋ ಕ್ಯಾಪ್ ಮೌಂಟೇನ್ಸ್ ಇಂದ ವಿಚ್ ವರ್ ಜಸ್ಟ್ ಇನ್ಕ್ರೆಡಿಬಲಿ ಬ್ಯೂಟಿಫುಲ್ ಅಂಡ್ ಇಟ್ ವಾಸ್ ಗೋಯಿಂಗ್ ಟು ಬಿ ಅ ಟಫ್ ಡೇ ಟುಡೇ. ಯಾಕಂದ್ರೆ ನಾವು ಇವತ್ತ ಪೊಖರಾ ಇಂದ ಮುಕ್ತಿನಾಗ್ ಡ್ರೈವ್ ಮಾಡ್ಲಿಕ್ಕದಿದ್ವಿ. ಇಟ್ ವಾಸ್ ಜಸ್ಟ್ 175 ಕಿಲೋಮೀಟರ್ಸ್ ಬಟ್ ಇಟ್ ವುಡ್ ಟೇಕ್ ಮೋರ್ ದನ್ 6 hours. ಯಾಕಂದ್ರೆ ವಿ ವರ್ ಡ್ರೈವಿಂಗ್ ಇನ್ ವರ್ಡ್ಸ್ ಡೆಡ್ಲಿಯೆಸ್ಟ್ ರೋಡ್ ಮುಸ್ತಾಂಗ್. ನಾವು ನೇಪಾಲ್ ಟ್ರಿಪ್ ಪ್ಲಾನ್ ಮಾಡಿದ್ದ ಮುಕ್ತಿನಾಥಿಗೆ ಬರ್ಬೇಕಂತಂದ ಆಸ್ ಯು ಟುಗೆದರ್ ಯು ಕ್ಯಾನ್ ಡೂ ಎನಿಥಿಂಗ್ ಅಂತಂದು ಈ ಚಾಲೆಂಜ್ ನ ತಗೊಂಡ್ವಿ. ರೋಡ್ಸ್ ಎಷ್ಟು ಡೆಡ್ಲಿ ಆಗಿತ್ತೋ ಇಲ್ಲಿ ರೋಡ್ಸ್ ವ್ಯೂನು ಅಷ್ಟ ಸೀನಿಕ್ ಆಗಿತ್ತು. Throughout the journey, we just enjoyed this beautiful terrain mountains. On the way lunching ಅಂತ ನಿಲ್ಸಿದ್ವಿ. ನಾವ ಪ್ರಿಪೇರ್ ಮಾಡ್ಕೊಂಡಿರೋ ಊಟ ಇಂಥ ವ್ಯೂನ್ಯಾಗ ತಿಂತೇವಿ ಅಂತ ಅನ್ಕೊಂಡಿರ್ಲಿಲ್ಲ. ಇಟ್ ವಾಸ್ ಡ್ರೀಮಿ. ನಾವು ನಮ್ಮ ಪರ್ಮಿಟ್ಸ್ ಚೆಕ್ ಮಾಡ್ಲಿಕ್ಕೆ ಅಂತ ನಿಲ್ಸಿದ್ರು ಅಂಡ್ ಹಿಯರ್ ವಿ ಆರ್ ಇನ್ ಅಪರ್ ಮುಸ್ತಾಂಗ್. ಇಲ್ಲಿಂದ ನಾವು ಆಲ್ಮೋಸ್ಟ್ ಈವ್ನಿಂಗ್ 4 ಗಂಟೆ ಆಗಿತ್ತು. ಪ್ರಾಪರ್ಟಿ ರೀಚ್ ಆಗಿದ್ವಿ. ಟೆಂಪಲ್ ಅಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು. ವಿ ಜಸ್ಟ್ ಚೆಕ್ ಇನ್ ಅವರ್ ಪ್ರಾಪರ್ಟಿ ವಿಚ್ ವಾಸ್ ಜಸ್ಟ್ 10 minutes ಫ್ರಮ್ ದ ಟೆಂಪಲ್ ಅಂಡ್ ದಿಸ್ ವಾಸ್ ಅವರ್ ಕಾಜಿ ರೂಮ್ಸ್. ಇಲ್ಲಿಂದ ಅವ್ರ ಈವ್ನಿಂಗ್ ವಾಕಿಗೆ ಹೋಗೋಣ ಅಂತ ಬಂದ್ವಿ. ಜಸ್ಟ್ ಲುಕ್ ಅಟ್ ದಿಸ್ ಮೌಂಟೇನ್ಸ್. ಯಾರೋ ಬಂದು ಪೇಂಟ್ ಮಾಡ್ದಂಗಿತ್ತು mountains. We just enjoyed our evening walk and came back to our property and had a Maggie which was much necessary for this weather. 7 ಗಂಟೆ ಆಗಿತ್ತಷ್ಟೇ ಆಲ್ರೆಡಿ ಟೆಂಪರೇಚರ್ -6 ವರೆಗೂ ಹೋಗಿತ್ತು ಅಂಡ್ ರಾತ್ರಿ 10 ಗಂಟೆಗೆ -13 ವರೆಗೂ ತೋರಿಸ್ಲಿಕ್ಕತ್ತಿದ್ದು. ಕೂಟ್ ಹಾಕೊಂಡು ಬೆಚ್ಚ ನಮ್ ಡೇ 14 ನ ಎಂಡ್ ಮಾಡಿದ್ವಿ.